ಮೃತಪಟ್ಟ ಕೂಲಿ ಕಾರ್ಮಿಕ ಶಿವಪ್ಪ ಕೆರೆಮೂಲೆ ಎಂಬವರನ್ನು ರಸ್ತೆ ಬದಿ ಮಲಗಿಸಿ ಅಮಾನವೀಯ ರೀತಿಯಲ್ಲಿ ಬಿಟ್ಟು ಹೋದ ಮಾಲಕನ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧಿಸಿ ಇಲ್ಲಿಯವರೆಗೂ ಪುತ್ತೂರು ನಗರ ಠಾಣಾ ಪೊಲೀಸರು ಹೆನ್ರಿ ತಾವ್ರೋನನ್ನು ಬಂಧಿಸದಿರುವುದಕ್ಕೆ ದಲಿತ ಸಂಘಟನೆ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆದಿದ್ರಾವಿಡ ಸಮಾಜ ಸಂಘದ ಪುತ್ತೂರು ಘಟಕದ ಅಧ್ಯಕ್ಷ ಬಾಬು, ಹೆನ್ರಿ ಅವರು ಶಿವಪ್ಪ ಅವರನ್ನು ಕೆಲಸಕ್ಕೆಂದು ಪಿಕಪ್ ವಾಹನದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಅದೇ ಪಿಕಪ್ ವಾಹನದಲ್ಲಿ ಹೆನ್ರಿ ತಾವ್ರೋ, ಸ್ಟ್ಯಾನ್ಲಿ ಹಾಗೂ ಅಪರಿಚಿತರೊಬ್ಬರು ಶಿವಪ್ಪರನ್ನು ಅವರ ಮನೆಯ ಮುಂಭಾಗದ ರಸ್ತೆಯಲ್ಲಿ ಮಲಗಿಸಿ ಹೋಗಿದ್ದಾರೆ. ತನ್ನ ಮಾಲಕತ್ವದ ಘಟಕದಲ್ಲಿ ಕೆಲಸಕ್ಕೆಂದು ಕರೆದುಕೊಂಡು ಹೋಗಿ ಅವರು ಅಸ್ವಸ್ಥರಾದಾಗ ಆಸ್ಪತ್ರೆಗೆ ಕೊಂಡೊಯ್ಯದೆ ಶಿವಪ್ಪನವರು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಮಾನವೀಯವಾಗಿ ಪಿಕಪ್ ವಾಹನದ ಹಿಂಭಾಗದಲ್ಲಿ ಮರದ ದಿಂಬಿಗಳ ಮೇಲೆ ಮಲಗಿಸಿಕೊಂಡು ಮನೆಯ ಬಳಿಯೇ ಎಳೆದು ಹಾಕಿ ಹೋಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಎಂದರು. ಇನ್ನು ಹೆನ್ರಿ ತಾವ್ರೋ ಅವರನ್ನು ಇಂದು ಸಂಜೆಯೊಳಗಡೆ ಬಂಧಿಸದೇ ಇದ್ದಲ್ಲಿ ನಾಳೆ ಪುತ್ತೂರು ನಗರ ಪೊಲೀಸ್ ಠಾಣೆಯ ಮುಂದೆ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಕೂಲಿ ಕಾರ್ಮಿಕರಾಗಿ ಹೋಗಿದ್ದಾರೆ, ಸರಿ ತಾನೇ? ಕೂಲಿ ಕಾರ್ಮಿಕರು ಒಬ್ಬರಲ್ಲ, ಮೂರು ಜನ ಇದ್ರು. ಒಬ್ಬ ಸ್ಟ್ಯಾನ್ಲಿ ಅಂತ ಹೇಳಿ ಅರೆಸ್ಟ್ ಆಗಿದೆ. ಮತ್ತೆ ನಮ್ಮ ಇನ್ನೊಬ್ಬ ಅವರ ಹೆಸರು ಗೊತ್ತಿಲ್ಲ. ಮತ್ತೆ ಇವರು ಯಾರು ಹೆನ್ರಿ, ಇವರು 3 ಜನ ಇದ್ದದ್ದು. ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ಅವ್ರ ಕೆಲಸಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದಲ್ಲ, ಅವ್ರ ಜೊತೆನೆ ಹೋಗ್ತಾ ಇದ್ದದಲ್ವಾ? ಆದರೆ ಅವರಿಗೆ ಪರಿಚಯ ಇರಲೇಬೇಕಲ್ಲ. ನಿಮಗೂ ಪರಿಚಯ ಇರ್ಬೋದು, ಸಾಮಾನ್ಯ ಒಂದೇ ಕಡೆಯಿಂದ ಹೋಗುದಿದ್ರೆ. ಅವರನ್ನು ಕೂಡ ಇದೇ ರೀತಿ ಕೆಲಸಕ್ಕೆ ಕರ್ಕೊಂಡು ಹೋಗಿ ಅವರು ಮರ ಕಡಿಯುವಾಗ ಮರ ಬಿದ್ದು ಈ ಎದೆ ಭಾಗದಲ್ಲಿ ಬಿದ್ದು ಪಕ್ಕೆ ಎಲುಬು ಕಟ್ಟಾಗಿ ಹೊರಗೆ ಬಂದಿತ್ತು. ಅಂತ ಸ್ಥಿತಿಯನ್ನು ಕೂಡ ತಂದು ಹಾಗೆ ಮನೆ ಹತ್ರ ಬಿಸಾಡಿ ಹೋಗಿದ್ದಾರೆ. ಅದೇ ಇದರಲ್ಲಿ ಅವ್ರದ್ದು ತೀರು 4 ವರ್ಷದಲ್ಲಿ. ಸಾಲ್ಮರದವ್ರೆ, ಗುಂಪಕಾಲ ಬಾಬು ಅಂತ ಅವ್ರು ಮಡಿಕೇರಿ ಇದ್ದದ್ದು, ಮಡಿಕೇರಿ ಬಾಬು ಅಂತ ಹೇಳಿ ಹೇಳ್ತಾರೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು.